ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲಿ ಬೇರೆ ಮನೆಗೆ ಹೋಗ್ಬಿಟ್ಟವ್ರೆ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ? ನಾನು ಕನ್ಫ್ಯೂಸ್ ಆಗಿಲ್ಲ. ನೀವು ಕನ್ಫ್ಯೂಸ್ ಆಗಿರಲ್ಲ, ಅವ್ರು ಕನ್ಫ್ಯೂಸ್ ಆಗಿರ್ತಾರೆ ಇದ್ಯಾವುದು ಬೇರೆ ಮನೇಲಿ ನಿಂತವ್ರೆ ಅಂತ. ಸೊ ಇದು ಬಂದ್ಬಿಟ್ಟು ನಾವು ಶಿಫ್ಟ್ ಆಗಬೇಕು ಅಂದ್ಕೊಂಡಿರೋ ರೆಂಟೆಡ್ ಹೌಸು. ಸೊ ಹೊಸ ಬಾಡಿಗೆ ಮನೆ. ಸೊ ಬೆಂಗಳೂರಲ್ಲಿ ಹೊಸ ಮನೆ ಹುಡ್ಕೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತು. ಒಂದು 10 to 15 ಮನೆ ಹುಡುಕಿ ಫೈನಲ್ ಆಗಿ ನಮ್ಮ ಬಜೆಟ್ಗೆ ಆ್ಯಂಡ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಮನೆನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಹಂಗೆ ಮನೆ ಎಲ್ಲ ರೆಡಿ ಆಗಿದೆನಾ, ಸ್ವಲ್ಪ ರೆಡಿ ಆಗೋ ಹಂತದಲ್ಲಿತ್ತು. ನೋಡ್ಕೊಳ್ಳೋಣ ಅಂತ ಬಂದು ಹಂಗೆ ಒಂದು ವೀಡಿಯೋ ಮಾಡಿ ತೋರಿಸ್ಬಿಡೋಣ ಅಂದ್ಬಿಟ್ಟು ಬರ್ತಿದ್ದೀವಿ. ಸೊ ಮನೆ ಹೇಗಿದೆ ತೋರಿಸ್ತೀನಿ ಬನ್ನಿ. ಸೊ ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಪುಟ್ಟ ಹಾಲ್ ಇದೆ. ಈ ಕಡೆ ಬಂದರೆ ಇಲ್ಲೇ ಸ್ವಲ್ಪ ಇನ್ನೂ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಏನೋ ಲೈಟಿಂಗ್ಸ್ ಎಲ್ಲ ಹಾಕಬೇಕು ಅಂತ. ಸೊ ರೆಡಿ ಮಾಡಿಕೊಡ್ತೀನಿ ಅಂದಿದ್ದಾರೆ. ನೋಡೋಣ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಅಂತ. ಹಾಗೆ ಈ ಕಡೆ ಬಂದರೆ ಓಪನ್ ಕಿಚನ್ನು ಅಷ್ಟೇ ಚೆನ್ನಾಗಿದೆ. ಏನು ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ತೋರಿಸ್ಬಿಡಿ. ಇದೆಲ್ಲ ವರ್ಕೆಲ್ಲ ಆಗಿದೆ ಅಲ್ಲ, ಇಲ್ಲಿ ಈ ಥರ ಇದೆ, ಈ ಥರ ಹಾಕ್ಬಿಟ್ಟಿದ್ದಾರೆ. ಕಲ್ಲು ಬರುತ್ತಲ್ಲ ಥರ ಹಾಕಿದ್ದಾರೆ. ಐ ಥಿಂಕ್ ಇಲ್ಲ ಇದೆಲ್ಲ ಮಾಡಿದ್ರಲ್ಲ ಟ್ರೇ ಥರ ಈ ಕಡೆ ಇದೆ. ಓಕೆ, ಈ ಕಡೆ ಓಕೆ. ಇಲ್ಲೆಲ್ಲ ಸೇಮ್ ನಮ್ಮ ಹಳೆ ಮನೇಲಿ ಇತ್ತಲ್ಲ ಅದೇ ಡಿಸೈನ್, ಸೇಮ್ ಅದೇ ಹಳೆ ಮನೆಯಲ್ಲಿ. ಸೊ ಇಲ್ಲಿ ಏನಾದರೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಇಟ್ಕೊಳ್ಳೋ ಥರ. ಥಿಂಕ್ ಇದು ಡ್ರೈನೇಜ್ ಅನಿಸುತ್ತೆ. ಸೊ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಇಟ್ಕೊಳ್ಳೋಕ್ಕೆ ಅಥವಾ ಏನಾದರೂ ಸೋಪು ಅದು ಇದು ಇಟ್ಕೊಳ್ಳೋಕೆ ಇಲ್ಲೊಂದು ಪ್ರೊವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಏನಾದರೂ ಪಾತ್ರೆ ಪಗಡೆ ಇತ್ಯಾದಿಗಳನ್ನ ಇಟ್ಕೊಳ್ಳೋಕ್ಕೂ ಜಾಗ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಳೆ ಮನೆ ಹೋಮ್ ಟೂರ್ ನೀವೆಲ್ಲ ನೋಡಿರ್ತೀರ. ಮನೆ ಚೆನ್ನಾಗೇ ಇತ್ತಲ್ಲ, ಯಾಕೆ ಖಾಲಿ ಮಾಡ್ತಿದ್ದೀರಾ ಅಂತ ಒಂದು ಡೌಟ್ ಇರ್ಬೋದು. ಸೊ ಅದು ಎಲ್ಲ ಚೆನ್ನಾಗಿತ್ತು, ಬಟ್ ಫೇಸಿಂಗು ನಮಗೆ ಆಗಿ ಬರ್ತಿರ್ಲಿಲ್ಲ. ಅದರಿಂದ ಇವಾಗ ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ. ಐ ಥಿಂಕ್ 1.5 year ಆಗಿರಬೇಕಲ್ಲ ಆ ಮನೆಗೆ ಬಂದು. 1.5 year ಆಗಿದೆ. ಸೊ ಅಲ್ಲಿ 1.5 year ಆಗಿದೆ. ಸೊ ಇದು ಅಡುಗೆ ಮನೆ. ಇನ್ನು ಈ ಕಡೆ ಬಂದರೆ ನಿಮಗೆ ದೇವ್ರ ಮನೆ ಸಿಗುತ್ತೆ. ಸೊ ದೇವ್ರ ಮನೆಯೂ ಚೆನ್ನಾಗಿದೆ, ಬಟ್ ಇಲ್ಲೇನೋ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಸ್ತಿದ್ದಾರೆ. ಅಷ್ಟರಲ್ಲಿ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಇದು ಮಾಡಿದ್ದಾರೆ ಸಿಂಪಲ್ಲಾಗಿ ದೇವ್ರ ಮನೆ. ಓಕೆನಾ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ಇಲ್ಲೇ ಗೀಝರ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ನಾವು ಹಳೆ ಮನೇಲಿ ನಾವೇ ಹೊಸ್ದಾಗಿ ಹಾಕ್ಸಿದ್ದೋ, ಬಟ್ ಇಲ್ಲೇ ಇನ್ನೂ ಪ್ರಾಬ್ಲಮ್ ಇಲ್ಲ. ಇನ್ನು ಇದು 2 BHK ನಾವು ಇರೋದು. ಸೊ ಇಬ್ರಿಗೆ ಯಾಕೆ 2 BHKನೇ, ನಮ್ಮದು ಒಂದು ಸ್ಟುಡಿಯೋ ರೂಮ್ ಮಾಡ್ಕೊಳ್ತೀವಲ್ಲ, ಸೊ ಅದಕ್ಕೆ 2 BHK ಬೇಕು. ಇಲ್ಲಿ ಬಂದ್ಬಿಟ್ಟು ಇದು ಮಾಸ್ಟರ್ ಬೆಡ್ರೂಮು. ಇಲ್ಲೂ ಅಷ್ಟೇ ನಾರ್ಮಲಾಗಿ ಕಬೋರ್ಡು ಇದೆಲ್ಲ ಮಾಡಿಸಿದ್ದಾರೆ. ಸೊ ಇದೆಲ್ಲ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಅಷ್ಟೊತ್ತಿಗೆ ಹಿಂಗಿದೆ. ಓಕೆನಾ. ಇನ್ನು ಒಂದು ಸ್ವಲ್ಪ ಹಳೆ ಮನೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಪುಟ್ಟದಾಗೈತಲ್ಲ ರೂಮ್, ಸ್ವಲ್ಪ ಚಿಕ್ಕದು ಅನ್ಸುತ್ತೆ. ಸ್ವಲ್ಪ ಚಿಕ್ಕದಾಗೈತೆ. ಓಲಿ ಬಿಡಿ, ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ. ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ಇನ್ನೂ ಒಂದು ರೂಮು, ಅದು ಏನು ಸ್ಟಡಿ ರೂಮ್ ಅಂತ ಹೇಳಿ ಮಾಡಿದ್ದಾರೆ. ಇದು ಲೈಟಿಂಗ್ ಇದ್ದೀರಾ? ಓಕೆ. ಸೊ ಇದು ಅಷ್ಟೇ ನಾರ್ಮಲ್ ಈ ರೂಮು. ಈ ರೂಮ್ನ ನಾವು ಐ ಥಿಂಕ್ ಕಾಣಿಸ್ತಿದ್ದೇನಾ, ಕತ್ಲೆ ಇದೆನಾ? ಓಕೆ, ಇಟ್ಸ್ ಓಕೆ. ಓಕೆ, ಐ ಥಿಂಕ್ ಈ ರೂಮ್ನ ನಾವು ಸ್ಟುಡಿಯೋ ರೂಮ್ ಮಾಡ್ಕೊಳ್ತೀವಿ. ಅದು ನಾರ್ಮಲ್ಲು ಮಾಸ್ಟರ್ ಬೆಡ್ರೂಮ್ ಆಗಿರ್ತದೆ. ಸೊ ಇದು ನಮ್ಮ ಹೊಸ ಬಾಡಿಗೆ ಮನೆ. ಇನ್ನೂ ಶಿಫ್ಟ್ ಆಗಿಲ್ಲ. ಮೇ ಬಿ ಹಬ್ಬ ಆದಮೇಲೆ ಅಲ್ವಾ, ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಶಿಫ್ಟ್ ಆಗೋಣ ಅಂದ್ಕೊಂಡಿದ್ದೀನಿ. ಅವತ್ತು ದಿನ ಚೆನ್ನಾಗಿದೆ ಅಂತೆ. ನೋಡೋಣ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಫಿನಿಷಿಂಗ್ ವರ್ಕು, ಕ್ಲೀನಿಂಗ್ ಎಲ್ಲ ಇರುತ್ತೆ ಅಲ್ಲ, ಸೊ ಅಷ್ಟೊತ್ತಿಗೆ ಮಾಡಿಸ್ಕೊಡ್ಲಿ. ಬಾಡಿಗೆ ಮನೆ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟಪ್ಪ ಬೆಂಗಳೂರಲ್ಲಿ. ಎನಿವೆ ಫೈನಲಿ ಹುಡುಕಿದ್ದಾರೆ ನಮ್ಮ ಗೌಡ್ರು. ಎಷ್ಟು ಕಷ್ಟ ಇತ್ತು ಹುಡುಕಿದೀವಿ. ಒಂದು 15-20 ಮನೆ ಹುಡುಕಿದೀವಿ. ಅದೇ ಒಂದು ನಮ್ಮ ಬಜೆಟಿಗೆ ಬರ್ತಿರ್ಲಿಲ್ಲ. ಇಲ್ಲ ಮನೆ ಇಷ್ಟ ಆದರೆ ತೀರಾ ಬಜೆಟ್ ಜಾಸ್ತಿ ಆಗಿಬಿಡೋದು. ಆಮೇಲೆ ಕೆಲವೊಂದು ತುಂಬ ಕಡಿಮೆ ಬಾಡಿಗೆ ಇರೋದು ಮನೆ ಇಷ್ಟ ಆಗ್ತಿರ್ಲಿಲ್ಲ. ಆ ಥರ ಎಲ್ಲ ಆಗಿ ಫೈನಲ್ ಆಗಿ ನಮ್ಮ ಒಂದು ಬಜೆಟ್ಟಿಗೆ ಸೂಟ್ ಆಗುವಂಥ ಮನೆ ಇದೆ ಅಂತ ಅನಿಸ್ತು. ಪ್ಲಸ್ ಇದು ನಮ್ಮ ವರ್ಕಿಗೂ ಕ್ಲೋಸ್ ಆಗಿರೋದ್ರಿಂದ ಇದೇ ಬೆಸ್ಟು ಅಂತ ಅನಿಸ್ತು. ಎಷ್ಟು ಟೈಮ್ ತಗೊಳ್ತು ಹುಡ್ಕಕ್ಕೆ ಬಾಡಿಗೆ ಮನೆನಾ? ಮೇ ಬಿ ಒಂದು ತಿಂಗಳು ತೊಗೊಂಡಿರ್ಬೋದು. 1 ತಿಂಗಳು.
ಕಷ್ಟನೇ ಈಸಿನ ಬೆಂಗಳೂರಲ್ಲಿ ಬಾಡಿಗೆ ಮನೆ? ಭಾರಿ ಕಷ್ಟ ಅಪ್ಪ ಬೆಂಗಳೂರಲ್ಲಿ ಬಾಡಿಗೆ ಅದು ಬಜೆಟ್ ಫ್ರೆಂಡ್ಲಿ ಹುಡ್ಕೋದಂತ. ಬಜೆಟ್ ಫ್ರೆಂಡ್ಲಿ ಪ್ಲಸ್ ನಮ್ಮ ಲೊಕೇಶನ್ಗೆ ಹತ್ರ ಇರಬೇಕು, ಆಮೇಲೆ ನಮ್ಮ ಬಜೆಟಲ್ಲಿ ಬರಬೇಕು, ಆ ಥರ ಎಲ್ಲ ಹುಡ್ಕೋದು ಭಾರಿ ಕಷ್ಟ. ಹತ್ತತ್ರ ಆಲ್ಮೋಸ್ಟ್ ಒಂದು ತಿಂಗಳು ಟೈಮ್ ತೊಗೊಂಡಿರ್ಬೋದು ನಾನು ಹುಡ್ಕೋಕ್ಕೆ. ಸೊ ಕೆಲವು ಅದೇ ಹುಡುಕಿದ್ವಿ, ಒಂದು ಮೇ ಬಿ ಒಂದು 15-20 ಮನೆ ನೋಡಿರ್ಬೋದು. ಸೊ ಕೆಲವೊಂದು ಇಷ್ಟ ಆಗ್ತಿತ್ತು, ನಮ್ಮ ಬಜೆಟಿಗೆ ಬರ್ತಿರ್ಲಿಲ್ಲ. ಕೆಲವೊಂದು ಮನೆಗಳು ತುಂಬ ಕಮ್ಮಿಗೆ ಸಿಕ್ತು, ಬಟ್ ನಮ್ಗೆ ಇಷ್ಟ ಆಗಲಿಲ್ಲ ಮನೆ. ಯಾಕೆಂದ್ರೆ ನಾವು ಯೂಟ್ಯೂಬ್ ಮಾಡೋದ್ರಿಂದ ನಮ್ಗೊಂದು ಡೆಡಿಕೇಟೆಡ್ ಒಂದು ರೂಮ್ ಬೇಕಾಗುತ್ತೆ ಸ್ಟುಡಿಯೋಗೆ. ಸೊ ಆ ಥರದ್ದೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿದ್ಮೇಲೆ ಈ ಮನೆ ಎಲ್ಲ ಥರದಿಂದನೂ ಕರೆಕ್ಟಾಗಿದೆ ಅಂತ ಅನಿಸ್ತು. ಪ್ಲಸ್ ಇನ್ನೊಂದು ಅದೇ ಆಗಲೇ ನೀನು ಹೇಳ್ದಂಗೆ ಫೇಸಿಂಗ್ ಒಂದು ನಮಗೆ ಇಶ್ಯೂ ಆಗ್ತಾಯಿತ್ತು. ಸೊ ಅದನ್ನು ಮೇಯ್ನ್ ಪ್ರಿಯಾರಿಟಿಯಾಗಿ ಇಟ್ಕೊಂಡು ಹುಡುಕಿದ್ದು. ಸೊ ಈ ಮನೆ ಪ್ಲಸ್ ಇದು ಇನ್ನೂ ಯಾರೂ ಬಂದಿಲ್ವಂತೆ ಈ ಮನೆಗೆ, ನಾವೇ ಫಸ್ಟ್ ಬಾಡಿಗೆದಾರರು ಈ ಮನೆಗೆ. ಇದು ಮನೆ ಅದೊಂದು ಪ್ಲೇಸ್ ಪಾಯಿಂಟು. ಈ ಬಿಲ್ಡಿಂಗು ಈಗ ರೀಸೆಂಟಾಗಿ ಗೃಹ ಪ್ರವೇಶ ಆಗಿರೋ ಬಿಲ್ಡಿಂಗು. ಸೊ ಹಂಗಾಗಿ ಎಲ್ಲ ಫ್ಯಾಕ್ಟರ್ಸು ಕೂಡ್ಕೊಂಬಂದಿದ್ದರಿಂದ ಇದೇ ಮನೆನೇ ಫೈನಲ್ ಮಾಡಿಬಿಟ್ಟು. ನಮ್ಮ ಹಳೆ ಮನೆ ಇತ್ತಲ್ಲ, ಹತ್ರನೇ ಹುಡುಕಿದ್ದೀವಿ, ತುಂಬ ಏನು ದೂರ ಇಲ್ಲ. ಬೇರೆ ಕಡೆ ಸರ್ಚ್ ಮಾಡಿದ್ರು ಅಲ್ಲೆಲ್ಲೂ ನಮಗೆ ಬೇಕಾಗಿರೋ ಥರ ಅಥವಾ ನಮ್ಮ ಬಜೆಟಿಗೆ ಸಿಗಲಿಲ್ಲ. ಸೊ ಇದು ಇನ್ನು ಆ ಕಡೆ ಎಲ್ಲ ಸ್ವಲ್ಪ ಸ್ಪೇಸಿಂಗ್ ಕೊಟ್ಟಿದ್ದಾರೆ, ಅಲ್ಲೇನಾದರೂ ವಾಷಿಂಗ್ ಮಿಷಿನು, ಗಿಡಗಳು, ಸೊ ಅದನ್ನೆಲ್ಲ ಹಾಕೋಬೋದು. ಸೊ ಇಷ್ಟು ನಮ್ಮ ಪುಟ್ಟ 2 BHK ರೆಂಟೆಡ್ ಹೌಸು. ಸೊ ಅಷ್ಟೇ ಗೈಸ್, ನೆಕ್ಸ್ಟು ಈ ಮನೆಗೆ ಶಿಫ್ಟ್ ಆಗುವಾಗ ಅದೇ ಲಾಗ್ ಮಾಡ್ತೀವಿ, ಆ ವಿಡಿಯೋದಲ್ಲೂ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಹಳೆ ವೀಡಿಯೋಸ್ನ ನೋಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.